ಒಬ್ಬನೇ ಮನುಷ್ಯ ವಿಜ್ಞಾನಿನೂ ಹೌದು, ಬರಹಗಾರನೂ ಹೌದು, ಅಮೆರಿಕ ದೇಶ ಕಟ್ಟಿದ ರಾಜಕಾರಣಿನೂ ಹೌದು. ಕೇವಲ 2 ವರ್ಷ ಶಾಲೆ ಹೋಗಿದ್ದ ಒಬ್ಬ ಬಡ ಹುಡುಗ ಮುಂದೆ ಜಗತ್ತಿನ ಅತಿ ದೊಡ್ಡ ವಿಜ್ಞಾನಿ ಆಗುತ್ತಾನೆ ಮತ್ತು ಅಮೆರಿಕದ ಕರೆನ್ಸಿ ನೋಟಿನ ಮೇಲೆ ಆತನ ಫೋಟೋ ಪ್ರಿಂಟ್ ಆಗುತ್ತೆ ಅಂದರೆ ನೀವು ನಂಬುತ್ತೀರಾ? ಹೌದು, ಬಡತನದಲ್ಲೂ ಇತಿಹಾಸ ಸೃಷ್ಟಿಸಿದ ಬೆಂಜಮಿನ್ ಫ್ರಾಂಕ್ಲಿನ್ ಅವರ ರೋಚಕ ಕಥೆ. 1752ರಲ್ಲಿ ಅವರು ಪ್ರಾಣದ ಹಂಗು ತೊರೆದು ಗುಡುಗು ಮಿಂಚಿನ ನಡುವೆ ರೇಷ್ಮೆ ದಾರ ಹಾಗೂ ಕೀಲಿ ಕೈ ಬಳಸಿ ಗಾಳಿಪಟ ಹಾರಿಸಿದರು. ಇದರ ಮೂಲಕ ಆಕಾಶದಲ್ಲಿ ಬರುವ ಮಿಂಚು ಕೂಡ ಒಂದು ರೀತಿಯ ವಿದ್ಯುತ್ ಶಕ್ತಿ ಎಂಬುದನ್ನು ಜಗತ್ತಿಗೆ ಸಾಬೀತುಪಡಿಸಿದರು. ಅಮೆರಿಕ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವಲ್ಲಿ ಮತ್ತು ಅಲ್ಲಿನ ಸಂವಿಧಾನ ರಚನೆಯಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಿದರು. ಅಮೆರಿಕದ ಇತಿಹಾಸದಲ್ಲಿ ಇವರ ಗೌರವಾರ್ಥಕವಾಗಿ ಇಂದಿಗೂ ಅಲ್ಲಿನ $100 ಕರೆನ್ಸಿನ ನೋಟಿನ ಮೇಲೆ ಬೆಂಜಮಿನ್ ಫ್ರಾಂಕ್ಲಿನ್ ಅವರ ಚಿತ್ರವನ್ನು ಮುದ್ರಿಸಲಾಗುತ್ತಿದೆ. ನಮಸ್ತೆ. 1752ರ ಮಳೆಗಾಲದ ಒಂದು ದಿನ ಒಬ್ಬ ಮಧ್ಯವಯಸ್ಕ ಗಾಳಿಪಟ ಹಾರಿಸುತ್ತಿದ್ದಾನೆ. ಅದು ಸಾಮಾನ್ಯ ಗಾಳಿಪಟವಲ್ಲ. ಗಾಳಿಪಟದ ಮೇಲ್ಭಾಗದಲ್ಲಿ ಚೂಪಾದ ತುದಿಯುಳ್ಳ ತಂತಿಯೊಂದನ್ನು ಜೋಡಿಸಲಾಗಿದೆ. ಈ ತಂತಿಗೆ ರೇಷ್ಮೆ ದಾರ ಕಟ್ಟಿ ಪಟವನ್ನು ಹಾರಿ ಬಿಡಲಾಗಿದೆ. ದಾರದ ಕೆಳ ತುದಿಯಲ್ಲಿ ಒಂದು ಬೀಕದ ಕೈಗೊಂಚಲನ್ನು ಕಟ್ಟಲಾಗಿದೆ. ಆಕಾಶದಲ್ಲಿ ಕಪ್ಪಾದ ಮೋಡಗಳು, ಗುಡುಗು ಮಿಂಚುಗಳ ಆರ್ಭಟ, ಇದ್ದಕ್ಕಿದ್ದಂತೆ ಬೆಂಕಿಯ ಕಿಡಿಗಳು ಉಂಟಾಗಿ ಆತ ಕಿಟಾರನೆ ಕಿರುಚಿ ನೆಲಕ್ಕೆ ಬೀಳುತ್ತಾನೆ. ಸದ್ಯ ಪ್ರಾಣಾಪಾಯವೇನೂ ಉಂಟಾಗಲಿಲ್ಲ. ಈ ಪ್ರಕೃತಿ ಪ್ರಯೋಗವನ್ನು ಕೈಗೊಂಡ ಮಹಾನ್ ವಿಜ್ಞಾನಿಯೇ ಬೆಂಜಮಿನ್ ಫ್ರಾಂಕ್ಲಿನ್. ಈ ಪ್ರಯೋಗದಿಂದ ಮಿಂಚಿನಲ್ಲಿ ವಿದ್ಯುತ್ ಇದೆ ಎಂದು ಜಗತ್ತಿಗೆ ಸಾರಿದ. ಇಂತಹ ವಿದ್ಯುತ್ ಕಟ್ಟಡ, ಮರ, ಪಶು, ಪ್ರಾಣಿಗಳ ಮೇಲೆ ಎರಗಿದಾಗ ವಿದ್ಯುತ್ ಆಘಾತಗೊಂಡು ನಾಶವಾಗುತ್ತವೆ ಎಂದು ನಿರೂಪಿಸಿದ. ಆದುದರಿಂದ ಇಂದು ದೊಡ್ಡ ದೊಡ್ಡ ಕಟ್ಟಡಗಳ ಮೇಲೆ ಚೂಪಾದ ಲೋಹದ ಸಲಾಕೆಗಳನ್ನು ಬಂಧಿಸಿರುತ್ತಾರೆ. ಇವುಗಳನ್ನು ಮಿಂಚು ಬಂಧಕ ಎಂದು ಕರೆಯುತ್ತಾರೆ. ಇವು ಸಿಡಿಲು ಹೊಡೆಯುವುದನ್ನು ತಪ್ಪಿಸುತ್ತವೆ. ಬೆಂಜಮಿನ್ ಫ್ರಾಂಕ್ಲಿನ್ ಬಾಸ್ಟನ್ನಲ್ಲಿ 1706ರ ಜನವರಿ 17ರಂದು ಹುಟ್ಟಿದರು. ಆತನ ತಂದೆ ಸಾಬೂನ್ ಮತ್ತು ಮೇಣದ ಬತ್ತಿಗಳ ತಯಾರಕರಾಗಿದ್ದರು. ಫ್ರಾಂಕ್ಲಿನ್ ಶಾಲೆಗೆ ಹೋದದ್ದು ಕೇವಲ 2 ವರ್ಷ. ತನ್ನ 10ನೇ ವಯಸ್ಸಿನಲ್ಲಿ ಅಣ್ಣನ ಮುದ್ರಣಾಲಯದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ. 17ನೇ ವರ್ಷದಲ್ಲಿ ಅಣ್ಣ ಜೇಮ್ಸ್ನೊಂದಿಗೆ ಮನಸ್ತಾಪ ಮಾಡಿಕೊಂಡು ಕೆಲಸ ಬಿಟ್ಟು ಫಿಲಿಡೆಲ್ಫಿಯಾ ತಲುಪಿದ. ಅಲ್ಲಿಂದ ಮುಂದೆ ಇಂಗ್ಲೆಂಡಿಗೆ ಹೋಗಿ ಅಲ್ಲಿ ಮುದ್ರಣ ತಂತ್ರಜ್ಞಾನದ ಪರಿಣಿತಿ ಸಂಪಾದಿಸಿದ. ಮುಂದೆ ಆತ ತನ್ನದೇ ಆದ ಮುದ್ರಣಾಲಯವನ್ನು ಸ್ಥಾಪನೆ ಮಾಡಿ ಸುಮಾರು 20 ವರ್ಷಗಳ ಕಾಲ ನಿರಂತರ ದುಡಿಮೆ ಮಾಡಿ ಶ್ರೀಮಂತನಾದ. ಫ್ರಾಂಕ್ಲಿನ್ ಸಾಧನೆಗಳು ಹಲವಾರು. ಚಾರ್ಲ್ಸ್ ಅನ್ನು ಕಂಡುಹಿಡಿದವನು ಈತನೇ. ಕೆಲವು ಸುಳಿಗಾಳಿಗಳ ನಿಶ್ಚಿತ ದಿಕ್ಕನ್ನು ಕಂಡುಹಿಡಿದ. ಈತ ಆರ್ಕಿಟಿಕ್ ಪ್ರದೇಶಕ್ಕೆ ಅನ್ವೇಷಕ ಯಾತ್ರೆಯನ್ನು ಕೈಗೊಂಡಿದ್ದ. ಕುಳಿತಲ್ಲೇ ತೂಗಿಕೊಳ್ಳಬಹುದಾದ ಕುರ್ಚಿ, ಚಳಿಗಾಲದಲ್ಲಿ ಕೋಣೆಯನ್ನು ಬೆಚ್ಚಗೆ ಇಡುವ ಸ್ಟೋವ್, ಹೀಗೆ ದಿನನಿತ್ಯದ ಬಳಕೆಗಳ ಉಪಕರಣಗಳ ಶೋಧ ಈತನ ವೈಶಿಷ್ಟ್ಯ. ಅಮೆರಿಕದಲ್ಲಿ ಮೊಟ್ಟ ಮೊದಲ ಗ್ರಂಥ ಭಂಡಾರವನ್ನು ಸ್ಥಾಪಿಸಿದವನು ಈತನೇ. ತಿಳಿ ಬಣ್ಣಗಳು ಕಡು ಬಣ್ಣಗಳಿಗಿಂತ ಶಾಖ ಹೆಚ್ಚು ಪ್ರತಿಫಲಿಸುತ್ತವೆ ಎಂದು ತಿಳಿಸಿದರು. ಪೆನ್ಸಿಲ್ವೇನಿಯಾದಲ್ಲಿ ಈತ ಪ್ರಾರಂಭಿಸಿದ ಕಾಲೇಜು ಮುಂದೆ ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾನಿಲಯವಾಯಿತು.
ಹಲವಾರು ಸಂಗೀತ ವಾದ್ಯಗಳನ್ನು ನುಡಿಸುತ್ತಿದ್ದ ಫ್ರಾಂಕ್ಲಿನ್ ಹಾರ್ಮೋನಿಕ್ ಎಂಬ ಸಂಗೀತ ವಾದ್ಯವನ್ನು ಕಂಡುಹಿಡಿದ. ಭೂವಿಜ್ಞಾನ, ಭೌತವಿಜ್ಞಾನ, ಖಗೋಳಶಾಸ್ತ್ರ, ಪವನಶಾಸ್ತ್ರ, ರಸಾಯನಶಾಸ್ತ್ರ, ವೈದ್ಯ ವಿಜ್ಞಾನ ಮುಂತಾದ ವಿಷಯಗಳಲ್ಲಿ ಆತ ಹೆಚ್ಚು ಪರಿಣಿತಿಯನ್ನು ಪಡೆದಿದ್ದ. ವಿದ್ಯುತ್ತಿನ ಬಗೆಗಿನ ಅವಲೋಕನಗಳು ಎಂಬ ಪುಸ್ತಕವನ್ನು ಸಹ ಫ್ರಾಂಕ್ಲಿನ್ ಬರೆದಿದ್ದಾನೆ. ಫ್ರಾಂಕ್ಲಿನ್ನ ಕಾಲದಲ್ಲೇ ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕೆ ಸ್ವಾತಂತ್ರ್ಯ ಬಂದದ್ದು. ಆತ ರಾಜಕಾರಣಿಯಾಗಿ ಹಲವಾರು ಬಾರಿ ಇಂಗ್ಲೆಂಡಿಗೆ ಪ್ರವಾಸ ಮಾಡಿದ್ದ. ಅಪ್ರತಿಮ ರಾಜಕಾರಣಿಯಾಗಿಯೂ ಫ್ರಾಂಕ್ಲಿನ್ ಅಪಾರ ಕೀರ್ತಿ ಸಂಪಾದಿಸಿದ್ದಾನೆ. ಅಮೆರಿಕ ಸಂಯುಕ್ತ ಸಂಸ್ಥಾನ ಸ್ವಾತಂತ್ರ್ಯ ಘೋಷಣೆಯನ್ನು ಸಿದ್ಧಪಡಿಸಿದವರಲ್ಲಿ ಫ್ರಾಂಕ್ಲಿನ್ನೂ ಒಬ್ಬ. ರಾಜಕೀಯದಲ್ಲಿ ವಿವಿಧ ಸ್ಥಾನಕ್ಕೇರಿದ ಪ್ರತಿಭಾವಂತ. ಈತ ಗುಲಾಮಗಿರಿಯ ವಿರುದ್ಧವೂ ಹೋರಾಡಿದ್ದಾನೆ. ಇಂತಹ ಮಹಾನ್ ವಿಜ್ಞಾನಿ, ರಾಜಕಾರಣಿ, ಬರಹಗಾರ, ಪತ್ರಿಕೋದ್ಯಮಿ 1790 ಏಪ್ರಿಲ್ 17 ಫಿಲಿಡೆಲ್ಫಿಯಾದಲ್ಲಿ ನಿಧನನಾದ. ವಿಜ್ಞಾನ ಪ್ರಪಂಚದ ಮಿಂಚೊಂದು ಮಿಂಚಿ ಮರೆಯಾಯಿತು. ಬಡತನದಲ್ಲೂ ಇತಿಹಾಸ ಸೃಷ್ಟಿಸಿದ ಬೆಲ್ಜಿಯಂ ಫ್ರಾಂಕ್ಲಿನ್ ಅವರ ಜೀವನ. ನಮಸ್ತೆ.